ಹಾಯ್ ಹಲೋ ನಮಸ್ತೆ. ಇದು ಬುಧವಾರ ಸಂಜೆಯ ವಿಡಿಯೋ. ನಮ್ಮ ಮನೇಲಿ ಚಿಕನ್ ಸಾರು ಸ್ವಲ್ಪ ಇತ್ತು ಅಂದ್ಬಿಟ್ಟು ಅದ್ರ ಜೊತೆ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಬರುತ್ತೆ ಫಿಶ್ ಫ್ರೈ ಅಂದ್ಬಿಟ್ಟು. ಧನಿಯಾ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಾಕ್ಕೊಬೇಕು, ಒಂದು ಸ್ಪೂನಷ್ಟು. ಆಮೇಲೆ ಇದು ಫಿಶ್ ಮಸಾಲೆ ನಾನು ತರ್ತೀನಿ, ಒಂದು 10 ರೂಪಾಯಿ ಪ್ಯಾಕೆಟ್ದು, ಅಷ್ಟೇ ಸಾಕು ಅಂದ್ಬಿಟ್ಟು ಫಿಶ್ ಫ್ರೈ ಹಾಕ್ತಾಯಿದ್ದೀನಿ. ನೋಡಿ, ಆರ್ಜಿ ಫಿಶ್ ಫ್ರೈ ಮಸಾಲ ಅದು, ನಾನು ಅದೇ ಯೂಸ್ ಮಾಡೋದು ಯಾವಾಗಲೂ. ನಾನು ಮಾಡೋದು ಇದೇ ಥರನೇ. ನೀವೆಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಿಂಬೆ ಹುಳಿನ ಒಂದು ನಿಂಬೆಹಣ್ಣು ಫುಲ್ ಹಾಕ್ಕೊತೀನಿ. ನಾನು ನೋಡೋಕ್ಕೆ ನಿಮ್ಗೆ ಎಡಗೈ ಥರ ಕಾಣಿಸ್ಬೋದು. ನಾನು ಕುಯ್ತಾ ಇರೋದು ಬಲಗೈನಲ್ಲೇ ನಾನು ಅಡುಗೆ ಮಾಡ್ತಾ ಇರೋದು. ನಿಮ್ಗೆ ಎಡಗೈ ಥರ ಕಾಣಿಸ್ಬೋದು ಮೋಸ್ಟ್ಲಿ. ಬಲಗೈಯಲ್ಲಿ ನಾನು ಕುಯ್ಯೋದು, ಎಲ್ಲ ಅಡುಗೆ ಎಲ್ಲ ಮಾಡೋದು ಬಲಗೈಯಲ್ಲೇ. ಅದು ಎಡಗೈ ಥರ ಕಾಣಿಸ್ತಾ ಇದೆ ನೋಡಿ. ಸ್ಕ್ವೀಸ್ ಮಾಡಿ ಚೆನ್ನಾಗಿ ನಿಂಬೆಹಣ್ಣು, ಸ್ವಲ್ಪ ಮೊಟ್ಟೆ ಹಾಕಿ ಕಾರ್ನ್ಫ್ಲೋರ್ ಹಾಕಬೇಕು. ಚೆನ್ನಾಗಿ ಕಲಿಸ್ಕೊಂಡು ಜೊತೆಗೆ ನಾನು ಮೊಟ್ಟೆ ಒಂದು, ಕಾರ್ನ್ಫ್ಲೋರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಜೊತೆಗೆ ಫಿಶ್ಗಳನ್ನೆಲ್ಲ ಚೆನ್ನಾಗಿ ಕಲಸಿ, ಇವಾಗ ಫಿಶ್ನ ತೊಳೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಟಿರಬೇಕು. ಬಾಂಗ್ಡಾ ಫಿಶ್ ನಾನು ತೊಗೊಂಡಿರೋದು ನೋಡಿ, ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಲ್ಲೇ ಕ್ಲೀನಾಗಿ ತೊಳೆದು ನಾವು ಖಾರನ ಕಲಸಿ ಒಂದು 10 ನಿಮಿಷ ಉಪ್ಪು ಖಾರ ಹಿಡಿಯೋಂಗೆ ನೆನೆಯೋಕ್ಕೆ ಬಿಡಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. ಎಲ್ಲದಕ್ಕೂ ಖಾರ ಉಪ್ಪು ಹತ್ತಬೇಕು. ಖಾರನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಆಮೇಲೆ ಊಟದ ಟೈಮ್ಗೆ ಆ ಬಿಸಿ ಬಿಸಿ ಹಾಕ್ಕೊಂಡು ತಿನ್ನಬೇಕು. ಇವಾಗ ನೋಡಿ 10 ನಿಮಿಷ ಮ್ಯಾರಿನೇಟ್ ಆಯಿತು. ಇವಾಗೆಲ್ಲ ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಚಪಾತಿ ಮಾಡೋ ನಾರ್ಮಲ್ ಹೆಂಚಲ್ಲೇ ನಾನೆಲ್ಲ ಮಾಡೋದು, ಫಿಶ್ ಫ್ರೈ ಎಲ್ಲ ಮಾಡೋದು ನೋಡಿ. ಅದು ಹಾಕ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ನೋಡಿ, ಚೆನ್ನಾಗಿ ಬಂದಿದೆ ಅಷ್ಟೇ. ಇನ್ನು ಅದು ಮುಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬ್ರೌನಿಶ್ ಆಗಿ ಬರುತ್ತೆ ನೋಡಿ. ಒಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು, ಬೆಂದಿಲ್ಲ ಅಂದ್ರೂ ಅದು. ಓಕೆ, ಡನ್. ಚೆನ್ನಾಗಿ ಬಂದಿದೆ.